ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಎಡಿಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂದರೆ ಒಂದು ದೊಡ್ಡ ಮೇಜರ್ ಅಪ್ಡೇಟ್ ಬಗ್ಗೆ. ಎಲ್ಲ ಸ್ಟೂಡೆಂಟ್ಸು ಕೇಳ್ತಾ ಇದ್ರಿ ಅಲ್ವಾ, ಇದು ಕ್ಲಾರಿಫಿಕೇಶನ್ ಕೊಡಿ, ಏನು ಸರ್ ಇದು ಅಂತ. ಇವಾಗ ಪ್ರತಿಯೊಬ್ಬರು ಯಾರ್ಯಾರು ಇವಾಗ ಅಪ್ಲೈ ಮಾಡ್ತಿದ್ದೀರಾ ಯು ಜಿ ಸಿ ಇ ಟಿ ಮತ್ತು ನೀಟ್ಗೆ, ಇವಾಗ ಒಂದು ಹೊಸದು ಲಾಂಚ್ ಮಾಡಿದ್ದಾರೆ, ಅದೇ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂತ. ಇದ್ರದ್ದು ಪ್ರೊಸೆಸ್ ಹೆಂಗಿರುತ್ತೆ, ಯಾವ್ಯಾವ ಥರ ಇದನ್ನು ಮಾಡಬೇಕು, ಆಪ್ಷನ್ ಎಂಟ್ರಿ ಅಂದರೆ ಯಾವ ಥರ ಮಾಡ್ತಾರೆ, ಇದೆಲ್ಲ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಪಡೆಯೋಣ. ಇನ್ನೂ ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ, ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ವೀಡಿಯೋಸ್ ಬಿಡಲಿ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಜಾಯಿನ್ ಆಗಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ, ಕ್ಲಾರಿಫಿಕೇಷನ್ಸ್ ಇರಲಿ, ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಲೇಟ್ ಮಾಡೋದು ಬೇಡ, ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲರೂ ಕೇಳ್ತಾ ಇದ್ರಿ ಅಲ್ವಾ, ಕಂಬೈನ್ ಆಪ್ಷನ್ ಎಂಟ್ರಿ ಮಾಡಿದ್ರೆ KCET ಸ್ಟೂಡೆಂಟ್ಸ್ಗೂ ನೀಟ್ ಸ್ಟೂಡೆಂಟ್ಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಬಟ್ ಇವಾಗ ಅದು ಅಫಿಷಿಯಲಿನೇ ಪಾಸಿಬಲ್ ಆಗಿದೆ. ಸೊ ಅಫಿಷಿಯಲಿ ನೋಟಿಫಿಕೇಷನ್ ಬಂದಿದೆ. ಸೊ ನೀವು ಇದನ್ನು ಯಾವ ಥರ ಆಕ್ಸೆಸ್ ಮಾಡ್ಕೋಬೋದು ಅಂದರೆ, ನೀವು ಫಸ್ಟು ನಮ್ಮ KE ವೆಬ್ಸೈಟಿಗೆ ವಿಸಿಟ್ ಮಾಡಿ. ಮತ್ತು ಅಲ್ಲಿ ನೀವು ವಿಸಿಟ್ ಮಾಡಿದಾಗ UGCET ಅನ್ನೋ ಟ್ಯಾಬ್ ಇರುತ್ತೆ. ಕೆಲವರಿಗೆ ಈ ಥರ ಇರಲ್ಲ, ಈ ಟ್ಯಾಬ್ ಮಿಸ್ಸಿಂಗ್ ಇರುತ್ತೆ. ಸೊ ಇನ್ನು ಕೆಲವರಿಗೆ UGCET ನೀಟ್ ಅಂತ ಇರುತ್ತೆ. ಸೊ ಯಾರ್ಯಾರು ನೀವು ಎರಡಕ್ಕೂ ಅಪ್ಲೈ ಮಾಡಿದ್ದೀರಾ ನೋಡಿ, ಅವರಿಗಷ್ಟೇ ಇವಾಗ ಕರೆಕ್ಟಾಗಿ ವಿತೌಟ್ ಎನಿ ಎರರ್ಸ್ ಬರ್ತಾ ಇರುತ್ತೆ. ಇನ್ ಕೇಸ್ ನೀವು ಒಂದೊಂದು ಪರ್ಟಿಕ್ಯುಲರ್ ಅಪ್ಲೈ ಮಾಡಿದರೆ ಅದು ನಿಮ್ಗೆ ಈಗ ಸ್ವಲ್ಪ ಇನ್ನೂ ಎರರ್ಸ್ ಬರ್ತಿದೆ, ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ ಒಂದು ಸತಿ ಅದು ಬಗ್ಸ್ ಎಲ್ಲ ಕ್ಲಿಯರ್ ಆದ ತಕ್ಷಣ ಡೆಫಿನೆಟ್ಲಿ ನೀವು ಕೂಡ ಅದನ್ನು ನೀಟಾಗಿ ಆಕ್ಸೆಸ್ ಮಾಡ್ಬೋದು. ಮತ್ತು ಇವಾಗ ನೀವು UGCET ಟ್ಯಾಬ್ನ ಕ್ಲಿಕ್ ಮಾಡಿದ್ರೆ ಇವಾಗ ಅದು ಓನ್ಲಿ ಕೆಲವರಿಗಷ್ಟೇ ಅಲೋ ಮಾಡ್ತಿದೆ. ಕೆಲವರು ಅಂದರೆ ಯಾರ್ಯಾರು ಅಂದರೆ, ಇವಾಗ ಯಾರ್ಯಾರು ನೀವು ಎರಡಕ್ಕೂ ಅಪ್ಲೈ ಮಾಡಿದ್ದೀರಾ ನೋಡಿ, KCETಗೆ ಮತ್ತು ನೀಟಿಗೆ ಎರಡಕ್ಕೂ ಅಪ್ಲೈ ಮಾಡಿದ್ದೀರಾ ನೋಡಿ, ಅವರಿಗೆ ಮಾತ್ರ ಇವಾಗ ಆಲ್ರೆಡಿ ಚಾನ್ಸ್ ಸಿಕ್ಕಿದೆ. ನೀವು ಕಂಪ್ಲೀಟಾಗಿ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಒಂದೇ ಶಾಟಲ್ಲೇ ಕಂಪ್ಲೀಟ್ ಮಾಡ್ಬೋದು, ಯಾವುದೇ ರೀತಿ ಎರರ್ಸ್ ಬರಲ್ಲ. ಇನ್ ಕೇಸ್ ನೀವು ಬರೀ ನೀಟಿಗಷ್ಟೇ ಅಪ್ಲೈ ಮಾಡಬೇಕು ಈ ಥರ ಅಂದರೆ, ನೀವಲ್ಲಿ UGCET ನೀಟ್ ಅಂತ ಇರುತ್ತೆ, ಆ ಟ್ಯಾಬ್ನ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಅಪ್ಡೇಟೆಡ್ ಲಿಂಕ್ನ ನೀವು ಗೊತ್ತಾಗುತ್ತೆ ನಿಮಗೆ, ಅಲ್ಲೇ ಇರುತ್ತೆ. ಮತ್ತು ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ಮತ್ತು ನೀವು ಪಿನ್ ಹಾಕಿ ಅದು ನಿಮ್ಮ ಕಂಪ್ಲೀಟ್ ಆ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಅಲ್ಲಿ ನಿಮಗೊಂದು ಆಪ್ಷನ್ ಬರುತ್ತೆ, ಏನು ಅಂದರೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಆಪ್ಷನ್ ಎಂಟ್ರಿ ಲಿಂಕ್ ಟು ಪ್ರೊಸೀಡ್ ಅಂತ ಇರುತ್ತೆ ನಿಮಗೆ. ಅಲ್ಲಿ ಕಂಟಿನ್ಯೂ ನೀವು ಅದ್ರ ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ನಿಮಗೆ ಆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗುತ್ತೆ. ನೀವೇನಾದರೂ ನೀಟ್ ಮೇಲೆ ಅಪ್ಲೈ ಮಾಡ್ತಾ ಇದ್ದರೆ ಇದನ್ನು, ನಿಮಗೆ ಅಲ್ಲೇ ಕೋರ್ಸಸ್ ಸೆಲೆಕ್ಟ್ ಮಾಡೋ ಒಂದು ಪೋರ್ಟಲ್ ಬರುತ್ತೆ. ಸೊ ಅದು ಯಾವ ಥರ ಎಕ್ಸಾಂಪಲ್ ಅಂದರೆ, ನಿಮಗೆ ಫಸ್ಟ್ ಮೆಡಿಕಲ್ ಇರುತ್ತೆ, ನೆಕ್ಸ್ಟು ಡೆಂಟಲ್, ಅಗ್ರಿಕಲ್ಚರ್, ವೆಟರಿನರಿ, ಹಾಗೆ ಇನ್ನೂ ಇಷ್ಟೊಂದು ಕೋರ್ಸಸ್ ಇರುತ್ತೆ. ಸೊ ಇನ್ ಕೇಸ್ ನೀವು ಇಂಜಿನಿಯರಿಂಗ್ ಏನಾದರೂ ಚೂಸ್ ಮಾಡಿದರೆ ನೀವು ಅದನ್ನು ಫಸ್ಟ್ ಪ್ರಯಾರಿಟಿ ಹಾಕೋಕ್ಕಾಗಲ್ಲ, ಓಕೆನಾ ಸ್ಟೂಡೆಂಟ್ಸ್. ಬಟ್ ಇವಾಗ ನೀವೇನಾದರೂ ನೀಟಿಂದ ಹೋಗ್ತಾ ಇದ್ದೀನಿ ಅನ್ನೋದಾದರೆ, ನೀವು ಫಸ್ಟ್ ನಾನು ಹೇಳ್ದಂಗೆ ಮೆಡಿಕಲ್, ಡೆಂಟಲ್, ಅಗ್ರಿಕಲ್ಚರ್, ವೆಟರಿನರಿ, ಆಮೇಲೆ ಸೆಕೆಂಡ್ ಪ್ರಯಾರಿಟಿ ಬಂದು ಇಂಜಿನಿಯರಿಂಗ್ ಕೊಡ್ಬೋದು. ಬಟ್ ಹಾಗಂತ ನೀವು ಇಂಜಿನಿಯರಿಂಗ್ ಕಾಲೇಜಸ್ನ ಹಾಕೊಳ್ಳೋದಕ್ಕಾಗಲ್ಲ ಅಂತ ಅಲ್ಲ. ಬಟ್ ನೀವು ಫಸ್ಟ್ ಪ್ರಯಾರಿಟಿ ಬಂದು ಅದಕ್ಕೆ ಕೊಡಬೇಕು, ಸೆಕೆಂಡ್ ಪ್ರಯಾರಿಟಿ ಬಂದು ಇಂಜಿನಿಯರಿಂಗ್ ಕಾಲೇಜಸ್ ನೀವು ಇನ್ನೂ ಇನ್ಕ್ಲೂಡ್ ಮಾಡ್ಬೋದು. ಇದು ನಿಮಗೆ ಸರಿಯಾದ ಸಮಯ ಸ್ಟೂಡೆಂಟ್ಸ್. ಇವಾಗ ನೀವು ಯಾರ್ಯಾರು ಈಗ ನಿಮಗೆಲ್ಲ ಆ್ಯಕ್ಸೆಸ್ ಆಗ್ತಿದೆ, ಬರ್ತಾ ಇದೆ, ಮಿಸ್ ಮಾಡಿದೆ, ಇವಾಗಲೇ ಸ್ವಲ್ಪ ಟೈಮ್ ತೊಗೊಂಡು ಕರೆಕ್ಟಾಗಿ ಮಾಡಿ. ಬಿಕಾಸ್ ನೀವು ಆಮೇಲೆ ಅಂತ ನಾಳೆ ಮಾಡೋಣ ಅಂತ ಅಂದ್ಕೊಂಡ್ರೆ, ಇನ್ ಕೇಸ್ ನಿಮ್ಗೇನಾದರೂ ಎರರ್ಸ್ ಬರ್ತಾ ಇದ್ದರೆ ನಾಳೆ ಬೆಳಗ್ಗೆ 6ಇಂದ 7:30 ಒಳಗಡೆ ಕಂಪ್ಲೀಟ್ ಮಾಡಿ. ಇನ್ ಕೇಸ್ ಯಾರಿಗೂ ಏನಾದರೂ ಎರರ್ ಬರ್ತಿಲ್ಲ ಅಂದರೆ, ನೀವು ಎಷ್ಟು ಬೇಗ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ತುಂಬಾ ಒಳ್ಳೆಯದು. ಯಾಕಂದರೆ ಒಂದು ಸತಿ ಇನ್ನೂ ಎಲ್ಲರಿಗೂ ಇದು ಆ್ಯಕ್ಸೆಸ್ ಸಿಗ್ತಾ ಅದು ಮತ್ತೆ ಪೋರ್ಟಲಿಗೆ ಎಲ್ಲರೂ ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ಆವಾಗ ನಿಮಗೆ ಮತ್ತೆ ಲಾಸ್ಟ್ ಮೂಮೆಂಟ್ ತನಕ ಸಿಗೋದೇ ಇಲ್ಲ ಚಾನ್ಸು. ಸೊ ನಿಮ್ಗೆ ಯಾರ್ಯಾರಿಗೆ ಈಗ ಫಸ್ಟ್ ಆ್ಯಕ್ಸೆಸ್ ಸಿಕ್ಕಿರುತ್ತೆ, ಸೊ ನೀವು ಬೇಗ ಇವಾಗಲೇ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಬೈನ್ ಆಪ್ಷನ್ ಎಂಟ್ರಿನ ಮಾಡಿ ಆ ಪ್ರೋಸೆಸ್ನ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇವಾಗ ನೀವೇನಾದರೂ ನನಗೆ ಮೆಡಿಕಲ್ ಫಸ್ಟ್ ಬೇಕು, ನೆಕ್ಸ್ಟ್ ಡೆಂಟಲ್ ಬೇಕು, ಆಮೇಲೆ ಅಗ್ರಿಕಲ್ಚರ್, ಆಮೇಲೆ ಇಂಜಿನಿಯರಿಂಗ್, ಈ ಥರ ಏನಾದರೂ ಬೇಕು ಅಂದರೆ ಇದು ನಿಮಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು ನೋಡಿ. ನೀವು ಸ್ಮಾರ್ಟಾಗಿ ಕಂಬೈನ್ಡ್ ಆಪ್ಷನ್ ಎಂಟ್ರಿನ ಕಂಪ್ಲೀಟಾಗಿ ಮಾಡ್ಬೋದು. ಅದು ನಿಮ್ಗೆ ಯಾವ್ದು ಬೇಕೋ ಆ ಕೋರ್ಸ್ ಪ್ರಿಫರೆನ್ಸಲ್ಲೇ ಮಾಡ್ಬೋದು. ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಸ್ಟೂಡೆಂಟ್ಸ್. ಇನ್ನು ಕೆಲವರಿಗೆ ಅದು ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕನ್ಫ್ಯೂಸ್ ಆಗಿರ್ತಾರೆ, ಅದನ್ನು ಮಾಡೋದಕ್ಕೇ ಬರ್ತಾ ಇರಲ್ಲ.
ಸೊ ನೀವು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಕಂಪ್ಲೀಟಾಗಿ ಗೈಡೆನ್ಸ್ ಮಾಡ್ತೀನಿ, ಸಪೋರ್ಟ್ ಕೊಡ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ. ನೀವು ಜಸ್ಟ್ ಕಮೆಂಟಲ್ಲಿ ಹೆಲ್ಪ್ ಅಂತ ಒಂದು ಮೆನ್ಷನ್ ಮಾಡಿ. ಸೊ ಬಿಕಾಸ್ ನಾವು ಯಾಕೆ ಈ ಥರ ಕೀವರ್ಡ್ಸ್ನ ಮೆನ್ಷನ್ ಮಾಡಿರ್ತೀವಿ ಅಂದರೆ, ನಿಮಗೇನೋ ರಿಕ್ವೈರ್ಮೆಂಟ್ ಇದೆ ಈಗ ಸದ್ಯಕ್ಕೆ ಇಮಿಡಿಯೇಟಾಗಿ ಬೇಕು ಅನ್ನೋದಕ್ಕೇ ನಾವು ಈ ಕೀವರ್ಡ್ಸ್ನ ಹೇಳಿರ್ತೀವಿ. ನೀವು ಇನ್ ಕೇಸ್ ಹೆಲ್ಪ್ ಅಂದರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ, ಅಥವಾ ನೀವು ಡಿಸ್ಕ್ರಿಪ್ಷನಲ್ಲಿರೋ ಗ್ರೂಪಿಗೆ ಜಾಯಿನ್ ಆಗಿ ಅಲ್ಲಿರೋ ಅಡ್ಮಿನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ಅದು ನಿಮ್ಗೆ ಏನೇ ಇರಲಿ ಎರರ್ಸ್ ಎಲ್ಲ ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ ಸ್ಟೂಡೆಂಟ್ಸ್. ಮತ್ತು ಯಾರು ಇನ್ನೂ ರಿಪ್ಲೈ ಮಾಡ್ತಿಲ್ಲ ಅಂತ ಅಂದ್ಕೋಬೇಡಿ. ನಮಗೆ ಒಬ್ಬರಲ್ಲ ಇಬ್ಬರಲ್ಲ ಸತತ 800ರಿಂದ 900 ಜನದ ರಿಕ್ವೆಸ್ಟ್ ಬರ್ತಿರುತ್ತೆ. ಸೊ ನಾವೆಲ್ಲ ಕೆಲವೊಂದು ಪ್ರೊಫೆಸರ್ಸಿಗೆಲ್ಲ ಅಲಾಟ್ ಮಾಡಿರ್ತೀವಿ ಸ್ಟೂಡೆಂಟ್ಸು. ಅವ್ರು ಒಬ್ರೊಬ್ರದಾಗೆ ಕ್ಲಿಯರ್ ಮಾಡ್ಕೊಂಡು ಬರ್ತಾರೆ. ನೀವು ಬಂದಾಗ ಕಂಪ್ಲೀಟಾಗಿ ಏನೇನಿರುತ್ತೆ ನೀವು ಎಲ್ಲ ಥರ ಡೌಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಅವ್ರು ಒಂದು ಸತಿ ನಿಮ್ಮ ಚಾಟ್ನ ನೋಡಿದ ತಕ್ಷಣ ರೆಸ್ಪಾನ್ಸ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ನಿಮ್ಗೆ ಏನೇನು ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಅದು ಮಾಡೋಕ್ಕಾಗ್ತಿಲ್ಲ ಅಂದರೆ ಡೈರೆಕ್ಟ್ ನಾವು ನಿಮ್ಗೆ ಫುಲ್ಲು ಗೈಡೆನ್ಸ್ ಕೊಡ್ತೀವಿ. ನೀವು ಆವಾಗಲೇ ಆನ್ ಸ್ಪಾಟ್ ಮಾಡ್ಕೊಂಬನ್ನಿ ಸ್ಟೂಡೆಂಟ್. ಇನ್ನೂ ಯಾರ್ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ, ಸ್ಟಾರ್ಟೇ ಮಾಡಿಲ್ಲ ಅನ್ನೋರು ಇವಾಗಲೇ ಮಾಡಿ ಸ್ಟೂಡೆಂಟ್ಸ್. ಬಿಕಾಸ್ ಇದು ಲೇಟ್ ಆಗ್ತಾ ನಿಮಗೇ ಪಾಸಿಬಿಲಿಟೀಸ್ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಬಿಕಾಸ್ ಸರ್ವರ್ ಇಶ್ಯೂಸ್ ಜಾಸ್ತಿ ಆದಷ್ಟು ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ ಚಾನ್ಸಸ್. ನಿಮಗೆ ನೀಟಾಗಿ ಪ್ರೊಸೀಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅಟ್ ಲಾಸ್ಟ್ ಮೂಮೆಂಟ್ ಏನಾಗ್ಬಿಡುತ್ತೆ ಗೊತ್ತಾ, ಒಂದು 2 ಕಾಲೇಜಸ್ ಹಾಕಿರ್ತೀರ ಅಷ್ಟೇ, ಟೈಮ್ ಔಟ್ ಆಗ್ತಾನೇ ಇರಲ್ಲ. ಸೊ ಹೀಗಾಗಿ ಆವಾಗ ನೀವು ಬರೀ ಆ 2 ಕೋರ್ಸಸ್ ಆ 2 ಕಾಲೇಜಸ್ಗೆ ಅಷ್ಟೇ ಸಿಗೋ ಥರ ಆಗುತ್ತೆ ಸ್ಟೂಡೆಂಟ್ಸ್. ಆವಾಗ ನೀವು ಯಾವುದೇ ರೀತಿ ಇದಕ್ಕೆ ಹೆಲ್ಪ್ ಮಾಡೋದಕ್ಕಾಗಲ್ಲ. ಅಂದರೆ ಈವನ್ ನೀವು KE ಆಫೀಸಿಗೆ ಹೋದರೂ ಕೂಡ ಇದನ್ನು ಏನು ಮತ್ತೆ ಚೇಂಜಸ್ ಮಾಡೋಕ್ಕಾಗ್ತಿರಲ್ಲ. ಸೊ ನಿಮಗೆ ಈಗ ಟೈಮ್ ಇದೆ, ಬೆಸ್ಟ್ ಟೈಮ್ ಸ್ಟೂಡೆಂಟ್ಸ್. ನೀವು ಯಾರ್ಯಾರು ಅಪ್ಲೈ ಮಾಡ್ತಿದ್ದೀರಾ ಇವಾಗಲೇ ಕಂಪ್ಲೀಟಾಗಿ ಆಪ್ಷನ್ ಎಂಟ್ರಿ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ. ಏನೇ ಡೌಟ್ ಇರಲಿ ನಮ್ಮನ್ನ ಕೇಳಿ, ಕ್ಲಿಯರ್ ಮಾಡ್ತೀವಿ ನಿಮಗೆ. ಇನ್ ಡೀಟೇಲಾಗಿ ಫುಲ್ ಪ್ರೊಸೀಡ್ ಮಾಡ್ಕೊಳ್ಳಿ ನೀವು. ಇನ್ನೂ ಈ ಕೆಲವೊಂದು ಕೋರ್ಸಸ್ಸು B.Pharma ಅದೆಲ್ಲ ಆದಾಗ ಇನ್ನೂ ಅದೆಲ್ಲ ಬೇಗ ಆ್ಯಡ್ ಆಗುತ್ತೆ ಸ್ಟೂಡೆಂಟ್ಸ್. ನೋ ಪ್ರಾಬ್ಲಮ್. ಇನ್ನು ಯಾರ್ಯಾರು ಆ ಕೋರ್ಸಸ್ಗೆ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದೀರಾ, ಆ ಕೋರ್ಸಸ್ದೆಲ್ಲ ಇನ್ನೂ ಸೂನ್ ಆ್ಯಡ್ ಆಗೇ ಆಗುತ್ತೆ. ಸೊ ಅದರ ಒಂದು ನೀವು ದಿನಕ್ಕೆ ಬೆಳಗ್ಗೆ ಒಂದು ಸತಿ, ರಾತ್ರಿ ಒಂದು ಸತಿ ವಿಸಿಟ್ ಮಾಡ್ತಾಯಿರಿ ಆ ಪೋರ್ಟಲ್ಗೆ. ಸೊ ಅವಾಗ ನಿಮ್ಗೆ ಏನಾದರೂ ಅಲ್ಲಿ ಅಪ್ಡೇಟ್ ಇದ್ದರೆ ಇಮ್ಮಿಡಿಯೇಟ್ಲಿ ಗೊತ್ತಾಗುತ್ತೆ. ಮತ್ತು ನಮ್ಮ ಚಾನಲಿಗೆ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಏನೇ ಇರಲಿ ಅಲ್ಲಿ ಬಂದು ಜಸ್ಟ್ ವಿತಿನ್ ಫ್ಯೂ ಸೆಕೆಂಡ್ಸಲ್ಲೇ ಬಂದಿರುತ್ತೆ ಸ್ಟೂಡೆಂಟ್ಸ್. ಅದು ಯಾವುದೇ ಕಾರಣಕ್ಕೂ ಡಿಲೇ ಇರಲ್ಲ. ಯಾವುದೇ ಅಪ್ಡೇಟ್ ಆಗಿರಲಿ ನೀವು ನೋಡ್ಕೊಂಡು ಹೋಗ್ಬೋದು. ಪ್ರತಿಯೊಂದು ಅಪ್ಡೇಟ್ಸು ನಾವು ಇಮಿಡಿಯೇಟಾಗಿ ಮಾಡ್ತಿರ್ತೀವಿ. ಇನ್ನು ಕೆಲವೊಂದು ಸತಿ ನಾವು ಅದೇನಾದರೂ ಅಫಿಷಿಯಲ್ ಅಪ್ಡೇಟ್ ಈ ಥರ ರಿಲೀಸ್ ಆಗುತ್ತೆ ಅಂತ ಗೊತ್ತಾದಾಗ ನಮಗೆ ಡೈರೆಕ್ಟ್ ಆಫೀಸರ್ಸಿಂದ ಗೊತ್ತಾಗ್ತಾ ಇರುತ್ತೆ. ಇನ್ ಕೇಸ್ ಈ ಥರ ನಮಗೆ ಗೊತ್ತಾದಾಗ ಅಫಿಷಿಯಲ್ ರಿಸಲ್ಟ್ ಬರ್ತಾ ಇರುತ್ತೆ. ಬಟ್ ನಾವು ಅಲ್ಲಿ ಆಫಿಷಿಯಲಿಂದ ನಾವು ಆಲ್ರೆಡಿ ಮೊದಲೇ ಈ ಥರ ಅದ್ರ ಬಗ್ಗೆ ವಿಡಿಯೋ ನಿಮಗೆಲ್ಲ ಗೈಡೆನ್ಸ್ ರೆಡಿ ಮಾಡಿರ್ತೀವಿ ಸ್ಟೂಡೆಂಟ್ಸ್. ಬಟ್ ನಾವು ಅದನ್ನು ಪಬ್ಲಿಕ್ ಮಾಡಲ್ಲ. ಒಂದು ಸತಿ ಅದು ಅಫಿಷಿಯಲ್ ಆಗಿ ಈ ಥರ 3ಗೆ ಅಫಿಷಿಯಲ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ 3-1ಗೆ ನಮ್ಮದು ವಿಡಿಯೋ ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಯಾರೇ ಏನೇ ಇರಲಿ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೋಡೋ ಪ್ರಕಾರ 95% ಅನ್ಸಬ್ಸ್ಕ್ರೈಬರ್ಸೇ ನೋಡ್ತಾ ಇದ್ದಾರೆ. 10K ಗಟ್ಟಲೆ ಹೋದರೂ ಕೂಡ ಎಲ್ಲ ಅನ್ಸಬ್ಸ್ಕ್ರೈಬರ್ಸ್ ನೋಡ್ಕೋತಾ ಇದ್ದಾರೆ. ಬಟ್ ನಮಗೇನಲ್ಲ, ನಾವು ಯಾಕೆ ಹೇಳೋದು ಅಂದರೆ ನೀವು ಮತ್ತೆ ಈ ವಿಡಿಯೋನ ಹುಡ್ಕೊಂಡು ಕೂತ್ಕೊಳ್ಳೋದು, ಯಾವುದೋ ಒಂದು ಸ್ಟಾರ್ಟಿಂಗ್ ಬಂತು ಅಂತ ಅದನ್ನು ನೋಡ್ತೀರಾ. ಸೊ ನೀವೇನಾದರೂ ಪರ್ಟಿಕ್ಯುಲರ್ ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ ಆಪ್ಷನ್ ಎಂಟ್ರಿ ಪ್ರೊಸೆಸ್ನ ನಾವು ಹ್ಯಾಂಡಲ್ ಮಾಡ್ತೀವಿ. ಯಾವುದೇ ರೀತಿ ಏನೇ ಅಪ್ಡೇಟ್ಸ್ ಇರಲಿ ಸ್ಟೂಡೆಂಟ್ಸ್, ನಾವು ಅದನ್ನು ನಿಮಗೆ ಸಾರ್ಟ್ ಔಟ್ ಮಾಡ್ತೀವಿ. ಸೊ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಅಲ್ಲಿ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಒಂದು ಭಾಗ ಆದರೆ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಾವು ಯಾವುದೇ ನೋಟಿಫಿಕೇಷನ್ ಬಿಡಲಿ, ಎಷ್ಟು ಗಂಟೆಗೆ ಬಿಡಲಿ, ನಾವು ಬಿಟ್ಟಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ನಿಮಗೆ ಬರುತ್ತೆ ಸ್ಟೂಡೆಂಟ್ಸ್. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಎಲ್ಲರೂ ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿ ನಿಮಗೆ ನೀವು ಅಂದ್ಕೊಂಡಿದ್ದ ಕಾಲೇಜಸ್ಸೇ ನಿಮಗೆ ಸಿಗಲಿ ಅಂತ ಬಯಸ್ತೀವಿ. ಸೊ ನಿಮಗೆ ಯಾರಿಗೆ ಏನೇ ಡೌಟ್ಸ್ ಇರಲಿ, ಕ್ಲಾರಿಫಿಕೇಷನ್ಸ್ ಇರಲಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಾಟ್ಸಪ್ ಗ್ರೂಪ್ ಜಾಯಿನ್ ಆಗಿ ಅಡ್ಮಿನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ವಿ ವಿಲ್ ಪ್ರೊಸೀಡ್ ವಿತ್ ಫರ್ದರ್ ಇನ್ಫಾರ್ಮೇಷನ್ಸ್. ಓಕೆ ಸ್ಟೂಡೆಂಟ್ಸ್, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.